ನಮಸ್ಕಾರ. ಏಪ್ರಿಲ್ 17ರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನಗೆ ನಿಮಗೆ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ಇವತ್ತು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ. ಈ ದೇಶಕ್ಕೆ ಹಲವಾರು ಯೋಜನೆಗಳನ್ನು ಕೊಡೋದರ ಮುಖಾಂತರ ಎಲ್ಲ ಸಮಾಜದ ಎಲ್ಲ ವರ್ಗದವರಿಗೆ ಅನುಕೂಲ ಮಾಡುವಂಥ ಒಂದು ಕಾಂಗ್ರೆಸ್ ಪಕ್ಷ ಸೃಷ್ಟಿ ಮಾಡಿದೆ. ಈ ದೇಶ ಮುನ್ನಡೆ ಹೋಗಬೇಕು, ಮುಂದಿನ ಶತಮಾನದಲ್ಲಿ ನಮಗೆ ಯುವ ಪೀಳಿಗೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬೇಕು, ಆಧುನಿಕ ತಂತ್ರಜ್ಞಾನದ ಉಪಯೋಗ ಮಾಡಬೇಕು ಅಂಥೇಳಿ ಹಲವಾರು ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟಿದೆ. UPA ಸರ್ಕಾರ ನಮ್ಮ ದೇಶದಲ್ಲಿ ಹಲವಾರು ಯೋಜನೆಗಳನ್ನು ಈ ದೇಶದಲ್ಲಿ ಅನುಷ್ಠಾನಕ್ಕೆ ತಂದಿದೆ. ಉದ್ಯೋಗ ಖಾತ್ರಿ ಯೋಜನೆ, ಮಹಿಳಾ ಬ್ಯಾಂಕು, ಆಹಾರ ಭದ್ರತಾ ಕಾನೂನು, ಅದು ಶಿಕ್ಷಣದ ಹಕ್ಕು ಕಾಯ್ದೆ, ಇಂಥ ಹಲವಾರು ಜನಪರ ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಅನುಷ್ಠಾನ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಬಂದ ಮೇಲೆ ನಾವು ಹಲವಾರು ಯೋಜನೆಗಳನ್ನು ರಾಜ್ಯದ ಮುಂದೆ ಇಟ್ಟಿದ್ದೇವೆ. ₹1 kg ಅಕ್ಕಿ, 30 kg ಅಕ್ಕಿಯನ್ನು ಬಡ ಕುಟುಂಬರಿಗೆ ಕೊಡುವಂಥ ನಾವೇನು ಪ್ರಣಾಳಿಕೆಯಲ್ಲಿ ವಾಗ್ದಾನ ಮಾಡಿದ್ವಿ, ನಾವು ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ವಿಶೇಷವಾಗಿ ಅಲ್ಪಸಂಖ್ಯಾತರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರ ಸಾಲವನ್ನು ಮನ್ನಾ ಮಾಡಿದ್ದೀವಿ. ಇಂಥ ಹಲವಾರು ಜನಪರ ಕಾರ್ಯಕ್ರಮಗಳು ನಾವು ಏನು ಹೇಳಿದ್ದೇವೆ ಅದನ್ನು ಮಾಡ್ತಾ ಇದ್ದೇವೆ. ಒಂದು ದೊಡ್ಡ ಕೊಡುಗೆಯನ್ನು ಬಿಜಾಪುರ ಜಿಲ್ಲೆಗೆ ಅವರು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬೃಹತ್ ನೀರಾವರಿ ಇಲಾಖೆಯನ್ನು ನಮ್ಮ ಜಿಲ್ಲೆಯವರಾದ ಶ್ರೀಮಾನ್ MB ಪಾಟೀಲ್ ಸಾಹೇಬರಿಗೆ ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ನಿರ್ಣಯದಿಂದ ನಮ್ಮ ಎಲ್ಲ ಶಾಸಕರು, ಅದು ಶಿವಾನಂದ ಪಾಟೀಲ್ ಅವರು, ಅಪ್ಪಾಜಿ ನಾಡಗೌಡರು, ಯಶವಂತರಾಯ ಗೌಡರು, AS ಪಾಟೀಲ್ ನಡಳಿಯವರು, ರಾಜು ಅಲ್ಗೂರ್ ಅವರು, ಮತ್ತು ಮಕ್ಬೂಲ್ ಬಾಗ್ವಾನ್ ಅವರು, ಅದರ ಜೊತೆಗೆ ಶರಣಪ್ಪಣ್ಣ ಸುಣಗಾರ್ ಅವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವರ ಎಲ್ಲ ಆಶೀರ್ವಾದದಿಂದ ಸರ್ಕಾರದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರುವಂಥ ಕೆಲಸ ಆಗ್ತಾ ಇದೆ. ಒಂದೇ ನಾಡು, ಒಂದೇ ಕುಲವು, ಒಂದೇ ಪಕ್ಷವು. ಒಂದೇ ನಾಡು, ಒಂದೇ ಕುಲವು, ಕಾಂಗ್ರೆಸ್ ಪಕ್ಷವು. ಒಮ್ಮನದಿಂದ ದುಡಿದರೆ ನಾವು ಜನಮನ ಗೆಲ್ಲುವೆವು. ಬಡವ ಬಲ್ಲಿದನೆಂಬ ಆ ಭೇದ ನಮ್ಮಲ್ಲಿಲ್ಲ. ಆಹಾರ ಭದ್ರತೆ ಕಾಯ್ದೆ ನಮಗಾಗಿ ನೀಡಿದರಲ್ಲ. ಸಮಾನತೆ ಬೆಳೆಸೋಣ, ದುಡಿಯುವ ಕೈಗೆ ದುಡಿಮೆಯ ನೀಡಲು ಕೈ ಬಲಪಡಿಸೋಣ. ಒಂದೇ ನಾಡು, ಒಂದೇ. ನಮಸ್ಕಾರ, ನಾನು ಪ್ರಕಾಶ್ ರಾಥೋಡ್, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ಕೋರಲು ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ನಿಮಗೆ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ. ಏಪ್ರಿಲ್ 17ರಂದು ನಡೆಯಲಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ತಮ್ಮ ಮತ ಹಾಕಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಒಂದೇ ನಾಡು, ಒಂದೇ ಕುಲವು, ಕಾಂಗ್ರೆಸ್ ಪಕ್ಷವು.